ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು. ಅದರಿಂದಗಳ ಬಹಳ ಬೇರೆ ಬೇರೆ ಮೋಟಿವೇಶನ್ಸ್ಗಳು ಇರ್ತದೆ, ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ. ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ. ಯಾವ ಕೇಸಲ್ಲಿ ತಾನೆ ನೀವೇ ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೈಲ್ ಆಗತ್ತೆ, ಎಷ್ಟು ಕೇಸು ಅನ್ನೋದು. ಯಾಕಂದ್ರೆ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ. ಅವ್ರಿಗೆ ಇಲ್ಲಿ ಏನ್ ನಡೆದಿದೆ, ಎಷ್ಟೋ ಜನಕ್ಕೆ ಈ ಕೇಸಲ್ಲಿ 17 ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಮೇಲ್ನೋಟಿಗೆ ಹೆಂಗ್ ಕಾಣುತ್ತೆ ಅಂದ್ರೆ ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ, ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ನೆ ಆಗ್ತಾರ ಅಂತ. ಸಮ್ಟೈಮ್ಸ್ ಸುಮ್ನೆ ಆಗ್ತಾರೆ. ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಮಹತ್ವದ ಬೆಳವಣಿಗೆಯೊಂದು ನಡೆದಿರುವಂಥದ್ದು. ಅಂದರೆ ಎಲ್ಲ ಆರೋಪಿಗಳನ್ನು ದೋಷಾರೋಪಣೆಗೋಸ್ಕರ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಇಡೀ ಪೊಲೀಸರೇ ಶಾಕ್ ಆಗುವಂತಹ ರೀತಿಯಲ್ಲಿ ಒಂದು ಟ್ವಿಸ್ಟ್ ಸಂಭವಿಸಿರುವಂಥದ್ದು. ಇದು ಈ ಒಂದು ಪ್ರಕರಣದ ಮಹತ್ವದ ಬೆಳವಣಿಗೆ ಅಂತಲೂ ಕೂಡ ಕರಿಬೋದು. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲನ್ನು ಹೇಳ್ತಾ ಹೋಗ್ತೀನಿ. ಎಲ್ಲ ಆರೋಪಗಳನ್ನು ಕೂಡ ಇವತ್ತು ನ್ಯಾಯಾಲಯದ ಮುಂದೆ ದರ್ಶನ್, ಪವಿತ್ರ ಗೌಡ ಸೇರಿ ಉಳಿದ ಎಲ್ಲ ಆರೋಪಿಗಳು ಆ ಒಂದು ದೋಷಾರೋಪಣೆ ಏನಿದೆ ಅದನ್ನು ನಿರಾಕರಿಸಿರುವಂಥದ್ದು. ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳ ದೋಷಾರೋಪಣೆ ನಿಗದಿ ಇವತ್ತು ಆ ಒಂದು ಪ್ರಕ್ರಿಯೆ ಇವತ್ತು ನ್ಯಾಯಾಲಯದಲ್ಲಿ ನಡೆದಿರುವಂಥದ್ದು. ಬೆಂಗಳೂರಿನ 64ನೇ CCH ನ್ಯಾಯಾಲಯಕ್ಕೆ ಎಲ್ಲ ಆರೋಪಿಗಳು ನವೆಂಬರ್ 3 ಅಂದರೆ ಇವತ್ತು ಹಾಜರಾಗಿದ್ದರು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳು ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಮಾತ್ರವಲ್ಲ, ಆ ಒಂದು ಪ್ರಕ್ರಿಯೆಯ ನಡುವೆ ನೋಡಿ ಈ ಒಂದು ಆರೋಪಗಳಿಗೆಲ್ಲ ಏನು ಹೇಳ್ತೀರಾ ಅಂತ ನ್ಯಾಯಾಧೀಶರು ಕೇಳುವಂತಹ ಸಂದರ್ಭದಲ್ಲಿ ಇವೆಲ್ಲ ಆರೋಪಗಳನ್ನು A1 A2 ಸೇರಿದಂತೆ ಎಲ್ಲ ಆರೋಪಿಗಳು ನಿರಾಕರಿಸಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು. ಹಾಗಾಗಿ ಮುಂದಿನ ಹಂತದ ಸಾಕ್ಷಿಗಳ ವಿಚಾರಣೆಗೆ ನ್ಯಾಯಾಲಯ ದಿನಾಂಕವನ್ನು ನಿಗದಿ ಮಾಡಿರುವಂಥದ್ದು. ಅಂದರೆ ನವೆಂಬರ್ 10ರಂದು ಮತ್ತೊಮ್ಮೆ ವಿಚಾರಣೆಗೋಸ್ಕರ ದಿನಾಂಕ ನಿಗದಿ ಮಾಡಿರುವಂಥದ್ದು. ಕೋರ್ಟ್ ಒಳಗಡೆ ಆರೋಪಿಗಳನ್ನು ಅವರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಆರೋಪಿ ಸಂಖ್ಯೆಗೆ ಅನುಗುಣವಾಗಿ ನಿಲ್ಲುವಂತೆ ಜಡ್ಜ್ ಸೂಚನೆ ನೀಡಿದರು. ಅಂದರೆ A1 ಆರೋಪಿ ಯಾರು, A2 ಆರೋಪಿ ಯಾರು, A3 ಆರೋಪಿ ಯಾರು, ಹಾಗೆ ಕ್ರಮ ಸಂಖ್ಯೆಯಲ್ಲಿ ನಿಲ್ಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ಒಂದು ಸೂಚನೆಯಂತೆ A1 ಆರೋಪಿಯಾಗಿದ್ದಂತಹ ಪವಿತ್ರ ಗೌಡ ಅವರು ಮೊದಲು ನಿಂತಿದ್ದರೆ A2 ಆರೋಪಿಯಾದಂತಹ ದರ್ಶನ್ ನಂತರ 2ನೇ ಸ್ಥಾನಿಯಾಗಿ ನಿಂತಿದ್ದರು. ಈ ಒಂದು ಬೆಳವಣಿಗೆಯ ನಂತರ ಎಲ್ಲ ಆರೋಪಿಗಳ ಹೆಸರನ್ನು ಹೇಳಿ ಹಾಜರಾಗಿದ್ದಾರೋ ಇಲ್ಲವೋ ಅನ್ನುವುದನ್ನು ಖಚಿತಪಡಿಸಿದ್ರು ಕೂಡ. ನಂತರ ಪೊಲೀಸರು ಸಲ್ಲಿಸಿದ್ದ ದೋಷಾರೋಪವನ್ನು ನಿಧಾನವಾಗಿ ಸ್ಪಷ್ಟವಾಗಿ ಎಲ್ಲ ಆರೋಪಿಗಳಿಗೂ ಕೇಳುವಂತೆ ಓದತೊಡಗಿದರು. ಈ ವೇಳೆ ಎಲ್ಲರಿಗೂ ಕೇಳುತ್ತಿದೆ ಅಲ್ಲವೇ ಅಂತ ಪುನಃ ಪ್ರಶ್ನೆಯನ್ನು ಕೂಡ ಮಾಡಿದರು. ಒಂದು ವೇಳೆ ಕೇಳದೇ ಇದ್ದರೆ ಮತ್ತೆ ಕೇಳಿ ಅಂತ ನ್ಯಾಯಾಧೀಶರು ಸೂಚನೆಯನ್ನು ಕೂಡ ಆರೋಪಿಗಳಿಗೆ ಕೊಟ್ಟರು. ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾದಂತಹ ವ್ಯಕ್ತಿಯನ್ನು ಹತ್ಯೆ ಮಾಡಿದ್ದೀರಿ, ಬಹಳ ಪ್ಲ್ಯಾನ್ ಮಾಡಿ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಹತ್ಯೆ ಮಾಡಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಈ ಒಂದು ಘಟನಾವಳಿಯ ಒಂದೊಂದೇ ಪ್ರಮುಖ ವಿಚಾರವನ್ನು ಕೂಡ ಅವರ ಮುಂದೆ ಓದಿ ಹೇಳಿದರು. ಇವೆಲ್ಲ ದೋಷಾರೋಪವನ್ನು ಆ ಒಂದು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಏನು ಬರೆದಿದ್ದಾರೆ ಎಲ್ಲವನ್ನು ಓದಿದ ನಂತರ ಇವೆಲ್ಲ ಆರೋಪಗಳು ಸುಳ್ಳು, ನಾವು ಕೊಲೆಗಡುಕರು ಅಲ್ವೇ ಅಲ್ಲ, ಆರೋಪಿಗಳು ನಮ್ಮ ಮೇಲೆ ಬಂದಿರುವ ದೋಷಾರೋಪವನ್ನು ಈ ರೀತಿ ಏನು ನೋಡಿ ಈ ಎಲ್ಲ ಆರೋಪಗಳೇನು ಬಂದಿದೆ ಇವೆಲ್ಲ ಆರೋಪಗಳನ್ನು ಏನು ಆರೋಪಿಗಳಾಗಿರುವಂತಹ ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು, ಇನ್ನುಳಿದ 7 ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಈ ಒಂದು ದೋಷಾರೋಪವನ್ನು ನಿರಾಕರಿಸ್ತಾರೆ. ಈ ವೇಳೆ ತಮ್ಮ ವಕೀಲರನ್ನು ಅಂದರೆ ನೋಡಿ ಇವಾಗ ಇರುವಂತಹ ವಕೀಲರನ್ನು ಬದಲಿಸಿ ನಮಗೆ ಹೊಸ ವಕೀಲರನ್ನು ನೇಮಕ ಮಾಡೋದಿದೆ, ನಮಗೆ ಕಾಲಾವಕಾಶ ಕೊಡಬೇಕು ಅಂತ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಆರೋಪಿಗಳು ಮನವಿ ಮಾಡಿಕೊಂಡಿರುವಂಥದ್ದು. ಅಂದರೆ ನಮಗೆ ಇವಾಗ ಇರುವಂತಹ ವಕೀಲರೇನಿದ್ದಾರೆ ಅವರಿಂದ ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ನಮಗೆ ಬೇರೆ ವಕೀಲರು ಬೇಕು, ನಾವು ಬೇರೆ ವಕೀಲರನ್ನು ಇಟ್ಕೋತೀವಿ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಆ ಒಂದು ಕಾಲಾವಕಾಶವನ್ನು ಆರೋಪಿಗಳನ್ನು ಅಂತ ಹೇಳಿಕೊಳ್ಳುವಂತಹ ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು, ಇವೆಲ್ಲ ಟೀಮ್ ಒಂದಾಗಿ ನಮಗೆ ಕಾಲಾವಕಾಶ ಬೇಕು, 1 ವಾರ 2 ವಾರಗಳ ಕಾಲ ನಮಗೆ ಕಾಲಾವಕಾಶನ ಕೊಡಬೇಕು ಅಂತ ನ್ಯಾಯಾಧೀಶರ ಮುಂದೆ ಕೇಳಿಕೊಳ್ಳುವಂತಹ ಒಂದು ಬೆಳವಣಿಗೆ ಆ ಒಂದು ಸಂದರ್ಭ ನಡೆದಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೋಸ್ಕರ ಆರೋಪ ನಿಗದಿ ಮಾಡಿದ ನಂತರ ಕೋರ್ಟ್ ಮುಂದೆ ವಿಚಾರಣೆಯನ್ನು ಈ ಒಂದು ನವೆಂಬರ್ 10ಕ್ಕೆ ಮುಂದೂಡಲಾಗಿದೆ ಅಂತ ಕೋರ್ಟ್ ಆದೇಶವನ್ನು ನೀಡಿತು.
ನೋಡಿ, ಒಂದು ರೀತಿಯಲ್ಲಿ ಮಾಸ್ಟರ್ ಮೈಂಡ್ ಮಾಡಿ ಈ ಒಂದು ಪ್ರಕರಣವನ್ನು ಅಥವಾ ಇವತ್ತೇನು ಕೋರ್ಟ್ ಆದೇಶವನ್ನು ಕೊಡಬೇಕಿತ್ತು, ಈ ಒಂದು ಶಿಕ್ಷೆ ಬಗ್ಗೆ ತೀರ್ಪನ್ನು ಕೊಡಬೇಕಿತ್ತು, ಅದರಿಂದ ಹೇಗಾದರೂ ಬಚಾವಾಗಲು ಇನ್ನೂ 2 ವಾರಗಳ ಕಾಲ ಅವಕಾಶವನ್ನು ಈ ಒಂದು ಆರೋಪಿಗಳು ಕೇಳಿದ್ದರೆ ಎನ್ನುವಂತಹ ಸಂಶಯ ಇವಾಗ ಮೂಡ್ತಾ ಇರುವಂಥದ್ದು. ಸೊ ಇವತ್ತು ಕೋರ್ಟ್ ಆವರಣದಲ್ಲಿ ಏನೆಲ್ಲ ನಡೆದಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಡೀಟೇಲ್ ಆಗಿದೆ ಇದು. ಸೊ ಸ್ನೇಹಿತರೆ, ದರ್ಶನ್ ವಿಚಾರದಲ್ಲಿ, ರೇಣುಕಾಸ್ವಾಮಿ ಹತ್ಯೆಯ ವಿಚಾರದಲ್ಲಿ ಆರೋಪಿಗಳು ಯಾರು ಎನ್ನುವುದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೂ ಕೂಡ ಕಾನೂನು ವ್ಯವಸ್ಥೆಯಲ್ಲಿ ಯಾಕೆ ಅವರನ್ನು ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಗಂಭೀರವಾಗಿ ಚರ್ಚೆ ಎದ್ದಿರುವಂಥದ್ದು. ಸೊ ಇವೆಲ್ಲವೂ ಒಂದು ರೀತಿಯಲ್ಲಿ ಕಾನೂನಿನ ಅಡೆತಡೆ ಅಥವಾ ಕಾನೂನಾತ್ಮಕವಾಗಿ ಇವಾಗ ನಡೀತಾ ಇರುವಂತಹ ಬೆಳವಣಿಗೆ. ಯಾರು ಕೊಲೆ ಮಾಡಲಿ ಅಥವಾ ಅತ್ಯಾಚಾರ ಮಾಡಲಿ, ಏನೇ ಮಾಡಲಿ, ಅವರ ಮೇಲೆ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ವಿಧಿಸಲು ಕಾನೂನಿನ ಆ ಒಂದು ಚೌಕಟ್ಟಿನಲ್ಲಿ ಯಾಕೆ ಇಷ್ಟೊಂದು ಭಯ ಬೀಳ್ತಾ ಇದ್ದಾರೆ ಅಥವಾ ಆ ಒಂದು ತುರಾತುರಿಯನ್ನು ಯಾಕೆ ಇವಾಗ ತೋರಿಸ್ತಾ ಇಲ್ಲ. ಕೆಲವೊಂದು ಪ್ರಕರಣಗಳನ್ನು ಗಂಭೀರವಾಗಿ ಗಮನಿಸುವುದಾದರೆ, ಕೆಲವೊಂದು ಆರೋಪಿಗಳನ್ನು ಕಂಡಲ್ಲಿಯೇ ಗುಂಡು ಹೊಡೆದು ಅಲ್ಲಿಯೇ ಆ ಒಂದು ನ್ಯಾಯ ತೀರ್ಮಾನವನ್ನು ಮಾಡುವಂತಹ ಕಾನೂನು ಪಾಲಕರು ಇರುವಂತಹ ಸಂದರ್ಭದಲ್ಲಿ ದರ್ಶನ್ ಅಥವಾ ಪವಿತ್ರ ಗೌಡ ಎನ್ನುವಂತಹ ವ್ಯಕ್ತಿಗಳೇನಿದ್ದಾರೆ, ಈ ಒಂದು ಸಮಾಜದಲ್ಲಿ ಮುನ್ನೆಲೆಯಲ್ಲಿ ಪ್ರಮುಖರು ಎನಿಸಿಕೊಂಡಂತಹ ಈ ಒಂದು ವ್ಯಕ್ತಿಗಳೇನಿದ್ದಾರೆ, ಅವರನ್ನು ಒಂದು ರೀತಿಯಲ್ಲಿ ಹೆಡೆಮೂರಿ ಕಟ್ಟಲು ಈ ಒಂದು ಕಾನೂನು ವ್ಯವಸ್ಥೆಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇವಾಗ ಉದ್ಭವ ಆಗ್ತಾ ಇರುವಂಥದ್ದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೋರ್ಟ್ ಆವರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತು ಅನ್ನೋದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಹೇಳಿದ್ದೀನಿ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.